ಮನೆಗೆ ತಗೊಂಡ್ ಬಂದ್ಮೇಲೆ ಏನಾದ್ರು ಡಿಫೆಕ್ಟ್ ಇದ್ರೆ ನಮ್ಮ ಮಮ್ಮಿ ಸರಿಯಾಗಿ ಬೈತಾರೆ. ಅದಕ್ಕೆ ತರ ಬ್ರಾಂಡೆಡ್ ಬಟ್ಟೆಗಳು ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ. ಜುಮ್ಕಾನು ಕೂಡ ನಾನು ಕಮರ್ಷಿಯಲ್ ಸ್ಟ್ರೀಟ್ ಇಂದಾನೆ ಪರ್ಚೇಸ್ ಮಾಡಿದ್ದು. ನಾನೇನ್ ಹೇಳ್ತೀನಿ ಅಂದ್ರೆ ನೀವು ಆದಷ್ಟು ಸ್ಟ್ರೀಟ್ ವೆಂಡರ್ಸ್ ಇಂದಾನೆ ಪರ್ಚೇಸ್ ಮಾಡಿ. ನೀವು ಬಿಲಿಯೋ ನಾನು ಇದಕ್ಕೆ ಪೇ ಮಾಡಿದ್ದು ಜಸ್ಟ್ 400 rupees. ನೆವರ್ ಎವರ್ ಎವರ್ ಶೋ ಯುವರ್ ಎಕ್ಸೈಟ್ಮೆಂಟ್ ಇನ್ ಫ್ರಂಟ್ ಆಫ್ ಶಾಪ್ಕೀಪರ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. ವೆಲ್ಕಮ್ ಟು ಮೈ ಶ್ರೀ ಶಾಪಿಂಗ್ ಹಾಲ್. ನೀವು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರೋ ಹಾಗೆ ನಾನು ಕಮರ್ಷಿಯಲ್ ಸ್ಟ್ರೀಟ್ ಹೋಗಿದ್ದೆ. ಸೊ ಐ ಬಾಟ್ ಅ ಲಾಟ್ ಆಫ್ ಸ್ಟಫ್. ಸೊ ಈ ವಿಡಿಯೋದಲ್ಲಿ ನಾನು ಏನೇನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನೋ ಅದನ್ನೆಲ್ಲ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಈ ಸತಿ ಶಾಪಿಂಗ್ ಹೋಗಿದ್ದು ಮೇನ್ ಇಂಟೆನ್ಷನ್ ಬಂದ್ಬಿಟ್ಟು ಟು ಫೈಂಡ್ ಅ ಬೇಸಿಕ್ ವಿಂಟರ್ ಔಟ್ಫಿಟ್. ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಸ್ಟೈಲಿಂಗ್ ವಿಡಿಯೋಸ್ ಎಲ್ಲ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ. ಯಾಕಂದ್ರೆ 2025 ಫುಲ್ ನಾನು ಬರೀ ಯೂಟ್ಯೂಬ್ ಮೇಲೆನೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟೆ. ತುಂಬಾನೇ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಆಕ್ಟಿವ್ ಆಗಿದೆ. ಅದಕ್ಕೆ ನಾನು ಏನು ಪ್ಲಾನ್ ಮಾಡ್ತಾ ಇದ್ದೀನಿ ಅಂದ್ರೆ 2026 ಸ್ವಲ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಆಕ್ಟಿವ್ ಆಗೋಣ ಅಂತ ಅನ್ಕೋತಾ ಇದ್ದೀನಿ. ನೀವೇನಾದ್ರೂ ಇನ್ನು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಪ್ಲೀಸ್ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಈಗ ಫಸ್ಟ್ ಸ್ಮಾಲ್ ಪೀಸಸ್ ಟು ಬಿಗ್ ಪೀಸ್ ತೋರಿಸ್ತೀನಿ ಅಂಡ್ ಅಲಾಂಗ್ ದ ವೇ ಪೀಸಸ್ ಟು ಪ್ರೈಸ್ ನ ಕೂಡ ಹೇಳ್ಕೊತಾ ಹೋಗ್ತೀನಿ. ನಾನೀಗ ತೋರಿಸೋ ಎಲ್ಲಾ ಪೀಸಸ್ ಯಾವ್ಯಾವ ಸ್ಟಾಲ್ ಇಂದ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂದ್ರೆ ನನ್ನ ಪ್ರೀವಿಯಸ್ ಕಮರ್ಷಿಯಲ್ ಸ್ಟ್ರೀಟ್ ವಿಂಟರ್ ಕಲೆಕ್ಷನ್ ನೀವು ನೋಡಲೇಬೇಕು. ಸೊ ದಟ್ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಟಾಪ್ ಬಂದ್ಬಿಟ್ಟು ಈ ಕ್ರಾಶೆ ಟಾಪ್. ಇದನ್ನ ನಾನು ನಾಟಿಯಿಂದ ಪರ್ಚೇಸ್ ಮಾಡಿದ್ದು. ನನಗೆ ನಾಟಿಲಿ ಏನು ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಕ್ರಾಶೆ ಟಾಪ್ಗಳೆಲ್ಲ ತುಂಬಾನೇ ಕ್ಯೂಟ್ ಆಗಿತ್ತು. ನಾನು ಫಸ್ಟ್ ಹೋದಾಗೆ ಒಂದು 4 ಪೀಸ್ಗಳು ಎತ್ಕೊಂಡ್ಬಿಟ್ಟಿದ್ದೆ. ಬಟ್ ಅಟ್ ದ ಎಂಡ್ ಒಂದನ್ನು ಯಾವ್ದಾದ್ರು ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೆ. ನಾನು ಸೆಲೆಕ್ಟ್ ಮಾಡಿದೆ. ಈ ಥರ ಒಂದು ಕ್ರಾಶೆ ಟಾಪ್ ನಾನು ಆ್ಯಕ್ಚುಲಿ ಹುಡುಕ್ತಾ ಇದ್ದೆ. ಬಿಕಾಸ್ ನಾನು ಪಿಂಟ್ರೆಸ್ಟಲ್ಲಿ ಒಂದು ಔಟ್ಫಿಟ್ನ ನಾನು ನೋಡಿದ್ದೆ, ಅದು ತುಂಬ ಇಷ್ಟ ಆಗಿತ್ತು. ಆ್ಯಕ್ಚುಲಿ ನನಗೆ ಇದು ಆರೆಂಜ್ ಕಲರಲ್ಲಿ ಬೇಕಾಗಿತ್ತು, ಬಟ್ ಗ್ರೀನ್ ಕಲರ್ ಸಿಕ್ಕಿದೆ. ಇಟ್ಸ್ ಓಕೆ. ನಾನು ಇದನ್ನು ಸ್ಟೈಲ್ ಮಾಡಿ ನಾನು ಹಾಕಿ ತೋರಿಸ್ತೀನಿ. ಒಂದು ಸಜೆಷನ್ ನಾನು ಶ್ರೀ ಶಾಪಿಂಗಲ್ಲಿ ಏನು ಹೇಳ್ತೀನಿ ಅಂದರೆ ನೀವು ಯಾವುದೇ ಪೀಸ್ ತೊಗೊಂಡ್ರು ಚೆಕ್ ಮಾಡಿ ತೊಗೊಂಡು ಬನ್ನಿ. ಬಿಕಾಸ್ ನಾನು ಎಷ್ಟೇ ತರೋಗಿ ಚೆಕ್ ಮಾಡಿದ್ರು ಸ್ವಲ್ಪ ಡಿಫೆಕ್ಟ್ ಆಗಿರೋ ಪೀಸ್ನ ನಾನು ತೊಗೊಂಡು ಬಂದಿದ್ದೀನಿ. ಈ ಥರ ಒಂದು ಚಿಕ್ಕ ಡಿಫೆಕ್ಟ್ ಇದೆ. ಸೊ ಇದನ್ನೇ ನಾನು ಸ್ವಲ್ಪ ಚಿಕ್ಕ ಡಿಫೆಕ್ಟ್ ಆಗಿರೋದ್ರಿಂದ ನಾನೇ ಫಿಕ್ಸ್ ಮಾಡ್ಬೋದು. ಬಟ್ ಸ್ಟಿಲ್ ನಾನು ಅಲ್ಲೇ ನೋಡಿ ತೊಗೊಂಡು ಬನ್ನಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದೇ ಥರದ ಪೀಸು ತುಂಬ ಇರುತ್ತೆ. ಅಟ್ಲೀಸ್ಟ್ ಒಂದು ಡಿಫೆಕ್ಟ್ ಆಗಿದ್ರೆ ಇನ್ನೊಂದು ಚೆನ್ನಾಗಿರೋ ಸಿಗುತ್ತೆ. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಪಿಕ್ ಬಂದ್ಬಿಟ್ಟು ಈ ಬ್ಲೂ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್ ಇರೋಂಥ ಕಾರ್ಡಿಗನ್. ಇದನ್ನ ನೋಡಿದ ತಕ್ಷಣ ನನಗೆ ಜಾಸ್ತಿ ಇಷ್ಟ ಆಯಿತು. ಮೇ ಬಿ ಕಲರ್ ಕಾಂಬಿನೇಷನ್ ಅನ್ಸುತ್ತೆ ಆ್ಯಂಡ್ ಐ ರಿಯಲಿ ಲವ್ಡ್ ಇಟ್. ಇದು ಅಷ್ಟೇ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ನಾನು ಆಗಲೇ ಹೇಳಿದಾಗ ಇನ್ನೂ ಜಾಸ್ತಿ ಕಾರ್ಡಿಗನ್ಸ್ ಅಂದರೆ ಇನ್ನೂ ಜಾಸ್ತಿ ಕ್ರೋಶೆ ಟಾಪ್ನ ಎತ್ಕೊಂಡಿದ್ದೆ. ಬಟ್ ಎಂಡಲ್ಲಿ ಒಂದು ಸ್ವಲ್ಪನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಇದಕ್ಕೂ ಕೂಡ ನಾನು 300 ಅಷ್ಟೇ ಪೇ ಮಾಡಿದ್ದು. ಅಲ್ಲಿರೋ ಆಲ್ಮೋಸ್ಟ್ ಎಲ್ಲ ಕ್ರಾಶೆ ಟಾಪ್ನು ಅದೇ ರೇಂಜಲ್ಲಿ ಇತ್ತು. 250 to 350 ರೇಂಜಲ್ಲೇ ಇತ್ತು. ಐ ರಿಯಲಿ ಲವ್ ದಿಸ್. ನೆಕ್ಸ್ಟ್ ಟಾಪ್ ಬಂದ್ಬಿಟ್ಟು ಈ ಬಟರ್ ಯೆಲ್ಲೋ ಟಾಪ್. ಇದಂತೂ ನನ್ನ ಫೇವ್ರೇಟ್ ಸೋಫಾರ್. ಬಿಕಾಸ್ ಈ ಕಲರ್ ಕೂಡ ನನ್ನ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಟಾಪ್ಸ್ ನನಗೆ ಆ್ಯಕ್ಚುಲಿ ಜಾಸ್ತಿ ಇಷ್ಟ ಆಗುತ್ತೆ. ನಿಮಗೆ ನೆನಪಿದೆಯೋ ಇಲ್ಲ ನನಗೆ ಗೊತ್ತಿಲ್ಲ, ನಂದು ಅಕ್ವೇರಿಯಂ ವಿಡಿಯೋದಲ್ಲಿ ಕೂಡ ನಾನು ಸೇಮ್ ಇದೇ ಥರದೊಂದು ರೆಡ್ ಕಲರ್ ಟಾಪ್ನ ಹಾಕ್ಕೊಂಡಿದ್ದೆ. ಅದನ್ನು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೆ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಈ ಥರ ಬೋ ಟಾಪ್ ಅಂತೂ ತುಂಬಾನೇ ಫೇಮಸ್ ಆಗೋಗಿತ್ತು. ಅದು ಈಗಲೂ ಮೀಶೋಲಿದೆ. ಇವು ಗೈಸ್ ಅದ್ರದ್ದು ಲಿಂಕ್ನ ಬೇಕಾದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಇವು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಈ ಟಾಪ್ನ ನಾನು ಪರ್ಚೇಸ್ ಮಾಡಿದ್ದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಒಂದು ಅಂದರೆ ನಾನು ಅದು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಅದನ್ನು ತೋರಿಸಿಲ್ಲ. ಆ್ಯಂಡ್ ಯಾಕಂದರೆ ಇದನ್ನು ನಾನು ಲಾಸ್ಟಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಹರಿಬರಿಲಿದೆ, ಟೈಮ್ ಕೂಡ ಆಗೋಗಿತ್ತು. ಅದಕ್ಕೋಸ್ಕರ ಇನ್ನೊಂದ್ಸತಿ ಅಂದರೆ ನಾನು ಪ್ರೀವಿಯಸ್ ಆಗಿ ಇದಕ್ಕಿಂತ ಮುಂಚೆ ಇನ್ನೊಂದ್ಸತಿ ನಾನು ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗಿದ್ದೆ. ಅವಾಗ ಆ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಅಡ್ರೆಸ್ನ ಬೇಕಂದ್ರೆ ನಾನು ಸ್ಕ್ರೀನ್ ಮೇಲೆ ಇಲ್ಲೆಲ್ಲಾದರೂ ಪಿಂಗ್ ಮಾಡಿರ್ತೀನಿ. ನೀವು ಕೂಡ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದ್ರೆ ಡೂ ಚೆಕ್ ದಿಸ್ ಶಾಪ್ ಔಟ್. ಬಿಕಾಸ್ ತುಂಬ ಚಿಕ್ಕ ಶಾಪ್ ಆಗಿದ್ರು ಅವ್ರ ಹತ್ರ ಇರೋ ಕಲೆಕ್ಷನ್ ಆಗಿರಲಿ, ಅವ್ರ ಹತ್ರ ಇರೋ ಅಂದರೆ ಡಿಫ್ರೆಂಟ್ ಟಾಪ್ಸು, ಕ್ರಾಪ್ ಟಾಪ್ಸು ಅದೆಲ್ಲನೂ ಇಟ್ಟಿರ್ತಾರೆ. ಅವ್ರ ಹತ್ರ ಇರೋ ಕ್ವಾಲಿಟಿ ನನಗೆ ಜಾಸ್ತಿ ಇಷ್ಟ ಆಗುತ್ತೆ. ನೀವು ಇವಾಗ ಒಂದ್ಸತಿ ಅಂದರೆ ಈಗ ನೀವು ಒಂದ್ಸತಿ ಹೋಗಿರ್ತೀರಾ ಕಮರ್ಷಿಯಲ್ ಸ್ಟ್ರೀಟ್ಗೆ, ನೀವು ಅವಾಗ ಅವ್ರ ಹತ್ರ ನೋಡಿರೋ ಕಲೆಕ್ಷನ್ ಮತ್ತೆ ನೀವು ಇನ್ನೊಂದ್ಸತಿ ಹೋಗೋ ಅಷ್ಟರಲ್ಲಿ ಸೋಲ್ಡ್ ಔಟ್ ಆಗಿರುತ್ತೆ. ಅಂದರೆ ಚಿಕ್ಕ ಶಾಪ್ ಆಗಿದ್ರು ಅಷ್ಟು ಫಾಸ್ಟಾಗಿ ಸೇಲ್ ಆಗ್ತಾ ಇರುತ್ತೆ. ಬಿಕಾಸ್ ಅವ್ರ ಹತ್ರ ಅಷ್ಟು ಕ್ಯೂಟ್ ಆಗಿ ಅಂದರೆ ಡಿಫ್ರೆಂಟ್ ಆಗಿರೋವಂಥ ಕಲೆಕ್ಷನ್ ಇಟ್ಟಿರ್ತಾರೆ. ಅದಕ್ಕೋಸ್ಕರ ನೆಕ್ಸ್ಟ್ ನಾನು ನಾಟಿಯಿಂದ ಈ ಥರ ಒಂದು ಸ್ವೆಟರ್ನ ಪರ್ಚೇಸ್ ಮಾಡಿದೆ. ನಾನು ಇದನ್ನು ಏನಕ್ಕೆ ಪರ್ಚೇಸ್ ಮಾಡಿದೆ ಅಂದರೆ ಇದನ್ನು ನಾನು ವೇರ್ ಮಾಡಿ ನಾನು ಟ್ರೈ ಮಾಡಿದ ತಕ್ಷಣ ತುಂಬಾನೇ ವಾರ್ಮ್ ಆಗಿತ್ತು. ಸೊ ಈ ಸತಿ ವಿಂಟರ್ ಅಂತೂ ತುಂಬ ಜಾಸ್ತಿನೇ ಚಳಿ ಇದೆ. ಅದಕ್ಕೆ ಒಂದು ಸ್ವೆಟರ್ ಇರಲಿ ಅಂತ ಪರ್ಚೇಸ್ ಮಾಡಿದೆ. ಇದ್ರದ್ದು ಬ್ರ್ಯಾಂಡ್ ಬಂದ್ಬಿಟ್ಟು ಡ್ರಿಫ್ಟ್ ವುಡ್ ಅಂತ. ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಮುಟ್ಟಕ್ಕೆ ಒಂಥರ ಡಿಫ್ರೆಂಟ್ ಫೀಲ್ ಕೊಡ್ತಾ ಇದೆ. ಇದಕ್ಕೆ ನಾನು ಪೇ ಮಾಡಿದ್ದು ಜಸ್ಟ್ 400 rupees. ನಾನು ನೆಕ್ಸ್ಟ್ ಹೋಗಿ ಶಾಪ್ ಬಂದ್ಬಿಟ್ಟು ವೆಲೋರ್ ಅಂತ. ನಾನು ಫಸ್ಟೇ ಹೇಳ್ಬಿಡ್ತೀನಿ, ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಓವರ್ ಸೈಜ್ ಟೀ ಶರ್ಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಅಲ್ಲಿ ಮೆನ್ ಅಥವಾ ವಿಮೆನ್ಗೆ ತುಂಬ ಚೆನ್ನಾಗಿರೋಂಥ ಓವರ್ ಸೈಜ್ ಟೀ ಶರ್ಟ್ಸ್, ಗ್ರಾಫಿಟಿ ಶರ್ಟ್ಸ್ ಮತ್ತು ಈ ಜಿಮ್ ವೇರ್, ಬೇಸಿಕ್ ವೇರ್ ಎಲ್ಲದೂ ಅಲ್ಲಿ ತುಂಬಾನೇ ಕಲೆಕ್ಷನ್ ಸಿಗುತ್ತೆ. ನಾನು ಅಲ್ಲಿಂದ
ಒಂದು ಗ್ರಾಫಿಟಿ ಶರ್ಟ್ನ ಪರ್ಚೇಸ್ ಮಾಡಿದ್ದೀನಿ. ಫ್ರಂಟಲ್ಲಿ ಈ ಥರ ಚಿಕ್ಕದೊಂದು ಗ್ರಾಫಿಟಿ ಕೊಟ್ಟಿದ್ದಾರೆ, ಬ್ಯಾಕ್ ಸೈಡಲ್ಲಿ ಇಷ್ಟು ದೊಡ್ಡದಾಗಿ ಒಂದು ಕೊಟ್ಟಿದ್ದಾರೆ. ನಾನು ಪ್ರತಿ ಸತಿ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದ್ರು ನಾನು ಈ ಶಾಪ್ನ ಚೆಕ್ ಮಾಡೇ ಮಾಡ್ತೀನಿ, ಬಿಕಾಸ್ ಮನೆ ಹತ್ರ ಹಾಕೊಳ್ಳೋಕೆ ಬಟ್ಟೆಗಳಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ಸ್ಟ್ರೀಟ್ ಶಾಪಿಂಗ್ ಇಂದೆಲ್ಲ ಬಟ್ಟೆ ತೊಗೊಂಡು ಬಂದ್ಬಿಟ್ರೆ ಒಂದ್ಸತಿ 2 ಸತಿ ಅಷ್ಟೇ ಹಾಕೋಬಹುದು ಅಂತ ಏನಾದ್ರು ನೀವು ಥಿಂಕ್ ಮಾಡ್ತಾ ಇದ್ರೆ ನೋ, ಬಿಕಾಸ್ ನಾನು ಇದೇ ಶಾಪಿಂದ 3-4 ಬಟ್ಟೆಗಳನ್ನ ತೊಗೊಂಡು ಬಂದಿದ್ದೀನಿ. ನಾನು ಆಲ್ರೆಡಿ ಆಲ್ಮೋಸ್ಟ್ 1.5 ಇಯರಿಂದ ಯೂಸ್ ಮಾಡ್ತಾ ಇರ್ಬೋದು. ಒಂದೇ ಒಂಚೂರು ಡ್ಯಾಮೇಜ್ ಆಗಿಲ್ಲ, ಲೈಕ್ ಬಬಲ್ಸ್ ಬಂದಿರೋದಾಗ್ಲಿ ಅಥವಾ ಒಂಚೂರು ಏನಾದರೂ ಡ್ಯಾಮೇಜ್ ಆಗಿರೋದಾಗ್ಲಿ ಏನೂ ಆಗಿಲ್ಲ. ಅಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿಯಲ್ಲಿ, ಅದಕ್ಕೆ ನಾನು ಮತ್ತೆ ಅಲ್ಲಿಗೆ ವಾಪಸ್ ಹೋಗ್ತಾ ಇರ್ತೀನಿ. ನೀವು ಕರೆಕ್ಟಾಗಿ ನೀವು ಅಲ್ಲಿ ಚೆಕ್ ಮಾಡಿದ್ರೆ ಸೋಲ್ ಶೋಲ್ಡ್ ಟೀ ಶರ್ಟ್ ಆಗಿರ್ಬೋದು ಅಥವಾ ಸ್ನಿಚ್ ಶರ್ಟ್ಸ್ ಕೂಡ ನಿಮ್ಗೆ ಆ ಥರ ಬ್ರ್ಯಾಂಡೆಡ್ ಬಟ್ಟೆಗಳು ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ. ನನಗಲ್ಲಿ ಜಾಸ್ತಿ ಇಷ್ಟ ಆಗತ್ತೆ ಅಂದರೆ ನಮಗೆ ಓವರ್ ಸೈಜ್ಡ್ ಶರ್ಟ್ಗಳು ಕೂಡ ಸಿಗುತ್ತೆ ಇನ್ ಡಿಫ್ರೆಂಟ್ ಕಲರ್ಸ್. ದಟ್ಸ್ ದ ಗ್ರೇಟೆಸ್ಟ್ ಪಾರ್ಟ್. ಆ್ಯಂಡ್ ಇದಕ್ಕೆ ನಾನು ಪೇ ಮಾಡಿದ್ದು 300 rupees. ನೆಕ್ಸ್ಟ್ ಪೀಸ್ನ ಕೂಡ ನಾನು ವ್ಯಾಲೋರಿಂದಾನೇ ಪಿಕ್ ಮಾಡಿದ್ದೀನಿ. ದಿಸ್ ಇಸ್ ದ ಪ್ಯಾಂಟ್. ನಾನು ಆಗಲೇ ಹೇಳ್ದಾಗೆ ನಿಮ್ಗೆ ಇಲ್ಲಿ ಮನೆ ಹತ್ರ ಹಾಕೊಳ್ಳೋ ಬಟ್ಟೆ, ಜಿಮ್ ಪ್ಯಾಂಟ್ಸ್ ಎಲ್ಲಾನು ಚೆನ್ನಾಗಿರುತ್ತೆ. ಇಲ್ಲಿರೋ ಕ್ವಾಲಿಟಿ ಮಾತ್ರ ತುಂಬಾನೇ ಸೂಪರ್ ಆಗಿದೆ. ಬಟ್ ನನ್ನ ಪ್ಯಾಂಟ್ ಒಂದೇ ಒಂದು ಪ್ರಾಬ್ಲಮ್ ಇದೆ, ಅದು ಏನು ಅಂದರೆ ಸ್ವಲ್ಪ ಉದ್ದ ಪ್ಯಾಂಟ್ ಆಗೋಗಿದೆ. ಮೇ ಬಿ ಐಲ್ ಗಿವ್ ದಿಸ್ ಟು ಮೈ ಸಿಸ್ಟರ್. ನನ್ನ ಹತ್ರ ಆಲ್ಮೋಸ್ಟ್ ಪ್ಯಾಂಟ್ಸ್ ಇರೋದು ಎಲ್ಲಾವುದು ಬ್ಲ್ಯಾಕ್ ಕಲರಲ್ಲಿ ಇತ್ತು. ಸೊ ಒಂದು ಡಿಫ್ರೆಂಟ್ ಆಗಿರೋ ಕಲರ್ ತಗೊಳ್ಳೋಣ ಅಂತ ತಗೊಂಡೆ, ಬಟ್ ಆಗಲೇ ಹೇಳಿದಾಗ ಐಲ್ ಗಿವ್ ದಿಸ್ ಟು ಮೈ ಸಿಸ್ಟರ್. ಆ್ಯಕ್ಚುಲಿ ಅಲ್ಲಿ ಇನ್ನೂ ಒಳ್ಳೊಳ್ಳೆ ಪೀಸಸ್ ಇತ್ತು. ಆಲ್ಮೋಸ್ಟ್ ಹರಿಬರಿಲೆಲ್ಲ ನಾನು ಪರ್ಚೇಸ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಡಿಫೆಕ್ಟ್ ನಾನು ಏನು ನೋಡ್ದೇ ಸುಮ್ಮನೆ ತೊಗೊಂಡು ಬಂದ್ಬಿಡ್ತೀನಿ. ಮನೆಗೆ ತೊಗೊಂಡು ಬಂದಮೇಲೆ ಏನಾದರೂ ಡಿಫೆಕ್ಟ್ ಇದ್ರೆ ನಮ್ಮ ಮಮ್ಮಿ ಸರಿಯಾಗಿ ಬೈತಾರೆ. ಅದಕ್ಕೆ ನೆಕ್ಸ್ಟ್ ಟೈಮ್ ನಾನು ಏನಾದರೂ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತಾ ಇದ್ರೆ ಫುಲ್ ಡೇ ಇಟ್ಕೊಂಡು ಹೋಗ್ತೀನಿ. ಸೊ ದ್ಯಾಟ್ ವಿಡಿಯೋನು ನಾನು ನೆಮ್ಮದಿಯಾಗಿ ಮಾಡ್ಕೊಂಡು ಬರ್ಬೋದು, ಶಾಪಿಂಗು ಮಾಡಿ ಟೈಮು ಸ್ಪೆಂಡ್ ಮಾಡಿ ಎಲ್ಲದನ್ನು ಕರೆಕ್ಟಾಗಿ ಚೆಕ್ ಮಾಡಿ ಕೂಡ ನಾನು ಪರ್ಚೇಸ್ ಮಾಡ್ಬೋದು. ಅದಕ್ಕೋಸ್ಕರ ಎಸ್, ನಾನು ಯಾವಾಗಲೂ ವಿಡಿಯೋನ ಜ್ಯುವೆಲ್ರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೆ, ಬಟ್ ಒಂದೇ ಒಂದು ಜ್ಯುವೆಲ್ರಿ ತೊಗೊಂಡು ಬಂದಿದ್ದೀನಿ ಅಲ್ಲ, ಅದಕ್ಕೆ ಮೇ ಬಿ ಮರ್ತೋಗ್ಬಿಟ್ಟೆ ಅನ್ಸುತ್ತೆ. ಈ ಜುಮ್ಕಾನ ಕೂಡ ನಾನು ಕಮರ್ಷಿಯಲ್ ಸ್ಟ್ರೀಟಿಂದಾನೇ ಪರ್ಚೇಸ್ ಮಾಡಿದ್ದು. ನೀವೇನಾದರೂ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದ್ರೆ ಅಲ್ಲಿರೋ ಆಕ್ಸಿಡೈಸ್ ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ನ ಚೆಕ್ ಮಾಡೋದನ್ನ ಮರಿಬೇಡಿ, ಬಿಕಾಸ್ ಅವ್ರ ಹತ್ರ ತುಂಬಾನೇ ಕ್ಯೂಟ್ ಆಗಿರೋ ಐಟಮ್ಸ್ನ ಇಟ್ಟಿರ್ತಾರೆ. ಅದು ತುಂಬಾನೇ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇರುತ್ತೆ. ಸೊ ಎಸ್, ಇದನ್ನ ಕೂಡ ನಾನು ಅಲ್ಲೇ ತುಂಬಾನೇ ಸ್ಟ್ರೀಟ್ ವೆಂಡರ್ಸ್ ಇರ್ತಾರೆ, ಆಕ್ಸಿಡೈಸ್ ಜ್ಯುವೆಲ್ರಿ ಅಥವಾ ಯಾವುದೇ ಜುಮ್ಕಾಸ್ ಆಗಿರಲಿ ಅಥವಾ ಈ ಥರ ಚಿಕ್ಕ ಜ್ಯುವೆಲ್ರಿ ಸ್ಟೋರ್ಗಳಿರುತ್ತೆ, ನೀವು ಅಲ್ಲಿಂದಾನೇ ಪರ್ಚೇಸ್ ಮಾಡಿ, ಬಿಕಾಸ್ ನಾವು ಅಲ್ಲಿ ಬಾರ್ಗೇನ್ ಕೂಡ ಮಾಡ್ಬೋದು. ಅದಕ್ಕೋಸ್ಕರ ಸೊ ಇದಕ್ಕೆ ಅವ್ರು ಕೋಟ್ ಮಾಡಿದ್ದು 450 rupees. ನನ್ನ ಬಾರ್ಗೇನಿಂಗ್ ಸ್ಕಿಲ್ಸ್ ಎಲ್ಲ ಯೂಸ್ ಮಾಡ್ಬಿಟ್ಟು ನಾನು ಇದನ್ನ 250 ಪರ್ಚೇಸ್ ಮಾಡಿದೆ. ಕಮರ್ಷಿಯಲ್ ಸ್ಟ್ರೀಟ್ಗೆ ಆಲ್ಮೋಸ್ಟ್ ಎಲ್ಲರೂ ಸ್ಟೂಡೆಂಟ್ಸ್ ಹೋಗೋದ್ರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಜಾಸ್ತಿ ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ತಾ ಇರ್ತಾರೆ. ಲೈಕ್ 200 rupees ಇರೋ ಪ್ರಾಡಕ್ಟ್ನ 400 rupees ಹೇಳ್ತಾ ಇರ್ತಾರೆ. ಸೊ ಯಾವುದೇ ಒಂದು ಪ್ರಾಡಕ್ಟ್ ನೀವು ನೋಡಿದ್ರು ನಿಮ್ಗೆ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಜುಮ್ಕಾ ನೋಡ್ತಾ ಇದ್ದೀನಿ ಅಂದರೆ ನನಗೆ ಗೊತ್ತು ಇದೊಂದು 250-300 rupees ಅಷ್ಟೇ ವರ್ತ್ ಇದೆ ಅನ್ನೋದು ನನಗೊಂದು ಐಡಿಯಾ ಇರುತ್ತೆ. ಅದೇ ಥರ ನೀವು ನೋಡೋ ಪ್ರಾಡಕ್ಟ್ಸ್ ವರ್ತ್ ನಿಮಗೆ ಗೊತ್ತಿರುತ್ತಲ್ವಾ. ಸೊ ಆ ರೇಟ್ಗೆ ನೀವು ಒಂದ್ಸತಿ ಬಾರ್ಗೇನ್ ಮಾಡಿ ಟ್ರೈ ಮಾಡಿ. ಸೊ ಆ ಪ್ರೈಸ್ಗೆ ಅವ್ರು ಬರ್ತಾ ಇದ್ದಾರೆ ಅಂದರೆ ಯು ಕ್ಯಾನ್ ಟೇಕ್. ಅಲ್ಲ ಅಂದರೆ ಅವ್ರು ಹೇಳೋ ಒಂದು ಕೋಟ್ ಮಾಡೋ ಒಂದು ಪ್ರೈಸ್ನ ಅವ್ರು ಬಿಟ್ಟು ಬರ್ತಾ ಇಲ್ಲ ಅಂದರೆ ಯು ಕ್ಯಾನ್ ವಾಕ್ ಔಟ್. ನಾನೇ ಅಲ್ಲೊಂದು ಸಿನಿಯರೇ ನೋಡಿದೆ, ಇಬ್ಬರು ಸ್ಟೂಡೆಂಟ್ಸ್ ಬಂದರು, ಅವರು ಕೂಡ 400 ಅಂತ ಹೇಳಿದ ತಕ್ಷಣ ಓಕೆ ತುಂಬ ಕಾಸ್ಟ್ಲಿ ಅನ್ಕೊಂಡು ಹೊಟ್ಟೋದ್ರು. ನಾನು ಬಾರ್ಗೇನ್ ಮಾಡಿದ್ದಕ್ಕೆ ನನಗೆ ಈ ಜುಮ್ಕಾ 250 rupees ಸಿಕ್ತು. ಸೊ ಆಮೇಲೆ ನಾನು ಹೋಗಿ ಹೇಳ್ದೆ, ಇಲ್ಲ ಬಾರ್ಗೇನ್ ಮಾಡಿ ಅವರು ಕಮ್ಮಿ ಮಾಡ್ಕೊಂಡು ಕೊಡ್ತಾರೆ ಅಂತ. ಸೊ ನಾನೇನು ಹೇಳ್ತೀನಿ ಅಂದರೆ ನೀವು ಆದಷ್ಟು ಸ್ಟ್ರೀಟ್ ವೆಂಡರ್ಸ್ ಇಂದಾನೆ ಪರ್ಚೇಸ್ ಮಾಡಿ, ಬಿಕಾಸ್ ಅದವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಆರ್ ವುಮೆನ್. ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳನ್ನ ಕೂಡ ಅವ್ರು ಇಟ್ಕೊಂಡು ಕುತ್ಕೊಂಡಿರ್ತಾರೆ. ದಟ್ ಈಸ್ ಸೋ ಹಾರ್ಟ್ ಬ್ರೇಕಿಂಗ್. ಇನ್ನೊಂದೇನು ಅಂದರೆ ನಾವು ಬಾರ್ಗೇನ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ತುಂಬಾ ಕಮ್ಮಿ ಕೂಡ ಬಾರ್ಗೇನ್ ಮಾಡಬೇಡಿ, ನೋಡ್ಕೊಂಡು ಬಾರ್ಗೇನ್ ಮಾಡಿ. ಅಫ್ಕೋರ್ಸ್ ನಾವು ಹೇಳಿದ ಪ್ರೈಸ್ಗೆ ಅವ್ರು ಬಂದೇ ಬರ್ತಾರೆ. ನೆಕ್ಸ್ಟ್ ತಗೊಂಡಿದ್ದ ಜಾಕೆಟ್ ಕೂಡ ನಾಟಿಯಿಂದಾನೇ ಪರ್ಚೇಸ್ ಮಾಡಿದ್ದು. ಅದು ಯಾವುದು ಅಂದರೆ ಈ ಜಾಕೆಟ್. ಕೆನ್ ಯು ಬಿಲೀವ್ ನಾನು ಇದಕ್ಕೆ ಪೇ ಮಾಡಿದ್ದು ಜಸ್ಟ್ 400 rupees. ಐ ರಿಯಲಿ ಲವ್ ಇಟ್. ನಾಟಿಲಿ ಒಂದು ಸೆಕ್ಷನ್ ಇದೆ, ಬರೀ ನಿಮ್ಗೆ ಅಲ್ಲಿ ಜೀನ್ಸ್ ಜಾಕೆಟೇ ಸಿಗುತ್ತೆ. ಸೊ ಅಲ್ಲಿ ನೀವು ಕರೆಕ್ಟಾಗಿ ಸರ್ಚ್ ಮಾಡಿದ್ರೆ ಗ್ಯಾಪು, ಅಮೆರಿಕನ್ ಈಗಲು, ಅದು ಎಲ್ಲ ಥರದ್ದು ಬ್ರ್ಯಾಂಡು ನಿಮ್ಗೆ ಅಲ್ಲಿ ನೋಡೋಕ್ಕೆ ಸಿಕ್ತು. ಆ್ಯಂಡ್ ನಾನೊಂದು 10 minutes ಒಂದು ಸ್ವಲ್ಪ ಸೈಲೆಂಟ್ ಆಗೋದೆ, ಯಾಕಂದರೆ ಆ ಥರ ಬ್ರ್ಯಾಂಡೆಡ್ ಕ್ಲೋತ್ಸ್ ಎಲ್ಲನೂ ಸ್ವಲ್ಪ ಡಿಫೆಕ್ಟ್ ಇಲ್ಲದೆ ಇರೋದನ್ನ ನೋಡ್ಬಿಟ್ಟು ಐ ವಾಸ್ ಇನ್ ಶಾಕ್. ನಾನು ಸೇಮ್ ಜಾಕೆಟ್ನೇ ಸವಾನಲ್ಲಿ ನೋಡಿ ಇಟ್ಟಿದ್ದೆ ನಾನು ಪರ್ಚೇಸ್ ಮಾಡಬೇಕು ಅಂತ, ಬಿಕಾಸ್ ಈ ಥರ ಟೋನ್ ಆಗಿರೋ ಜಾಕೆಟ್ಸ್ ನಾನು ಜಾಸ್ತಿ ಹುಡುಕ್ತಾ ಇದ್ದೆ. ಸೊ ಇಟ್ ವಾಸ್ ಲೈಕ್ 1900 rupees ಇತ್ತು. ಬಟ್ ನಾನು ಇದಕ್ಕೆ ಪೇ ಮಾಡಿದ್ದು ಜಸ್ಟ್ 400 rupeesಗೆ. 1900 rupees ಅಲ್ಲಿ ಸಿಗೋವಂಥ ಕ್ವಾಲಿಟಿ ಮತ್ತು ಡಿಸೈನು 400 rupees ಅಲ್ಲಿ ಸಿಗ್ತಾ ಇದೆ ಅಂದರೆ ವೈ ನಾಟ್ ಅಂತ ಹೇಳಿ ನಾನು ಇದನ್ನ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿದ್ದು ಈ ಶಾಲ್. ಈ ಥರ ಒಂದು ಕಾಶ್ಮೀರಿ ದುಪಟ ನನಗೆ ಬೇಕಾಗಿತ್ತು, ಬಿಕಾಸ್ ಒಂದು ಪರ್ಟಿಕ್ಯುಲರ್ ಔಟ್ಫಿಟ್ಗೆ ನಾನು ಇದನ್ನ ಪರ್ಟಿಕ್ಯುಲರ್ ಲುಕ್ಗೆ ನಾನು ಈ ದುಪಟನ ಹುಡುಕ್ತಾ ಇದ್ದೆ. ಫೈನಲ್ ಆಗಿ ನಂಗೆ ಅದೇ ರೆಡ್ ಕಲರ್ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು, ಬಿಕಾಸ್ ಇದೊಂದು ಶಾಲ್ಗೆ ನಾನು ಒಂದು 3-4 ಅಂಗಡಿ ಅಂತೂ ಸಿಕ್ಕಾಪಟ್ಟೆ ಹುಡುಕಿದ್ದೀನಿ. ಬಟ್ ಈ ಶಾಲ್ ಅಂಗಡಿ ನೀವೇನಾದರೂ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದ್ರೆ ಯು ಗೈಸ್ ಹ್ಯಾಸ್ ಟು ಚೆಕ್ಔಟ್, ಬಿಕಾಸ್ ನಿಮ್ಗೆ ಯಾವುದೇ ಥರದ್ದು ಶಾಲ್ ಬೇಕು ಅಂದರೆ ನಿಮ್ಗೆ ಈ ಪರ್ಟಿಕ್ಯುಲರ್ ಶಾಪಲ್ಲಿ ಸಿಗುತ್ತೆ. ನಿಮ್ಗೆ ಇದ್ರದ್ದು ಕಂಪ್ಲೀಟ್ ಅಡ್ರೆಸ್ ಬೇಕು ಅಂದರೆ
ಲಿಂಕನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿ. ಬಟ್ ಈ ಶಾಪ್ನ ಹುಡ್ಕೋದು ಸ್ವಲ್ಪ ಕಷ್ಟ, ಯಾಕಂದರೆ ತುಂಬಾ ಒಳಗಡೆ ಇದೆ. ಸೊ ನೀವು ಹೋಗ್ಬೇಕಾದ್ರೆ ಸ್ಟ್ರೈಟ್ ಲೈನಲ್ಲೇ ಮೀನ್ ಕಮರ್ಷಿಯಲ್ ಸ್ಟ್ರೀಟ್ ಲೈನಲ್ಲೇ ನಿಮಗೆ ಈಚೆನೇ ಇಟ್ಟಿರ್ತಾರೆ. ನೀವು ಅಲ್ಲೋಗಿ ಕೇಳಿದ್ರೆ ಅವ್ರು ನೀಟಾಗಿ ಅಲ್ಲಿ ಕರ್ಕೊಂಡೋಗಿ ತೋರಿಸ್ತಾರೆ. ಅವ್ರ ಹತ್ರ ಯಾವುದೇ ಥರದ್ದು ನಿಮಗೆ ದುಪ್ಪಟ್ಟ ಬೇಕು ಅಂದರೂ ಯು ವಿಲ್ ಗೆಟ್ ಇಟ್, ಬಿಕಾಸ್ ಈ ಶಾಪ್ನ ಕಂಪ್ಲೀಟಾಗಿ ದುಪ್ಪಟ್ಟಾಗೆ ಅಂತ ಡೆಡಿಕೇಟ್ ಮಾಡಿ ಇಟ್ಟಿದ್ದಾರೆ. ಐ ರಿಯಲಿ ಲವ್ ಇಟ್, ಬಿಕಾಸ್ ಅವ್ರ ಹತ್ರ ಕಲೆಕ್ಷನ್ ಎಲ್ಲವುದೂ ತುಂಬಾ ವಾವ್ ಆಗಿತ್ತು. ಬಟ್ ಇದಕ್ಕೆ ಸ್ವಲ್ಪ ಜಾಸ್ತಿ ಕೊಟ್ನಾ ಅಂತ ನನಗೆ ಅನಿಸ್ತು, ಬಿಕಾಸ್ ಅವ್ರನ್ನ ಕೋಟ್ ಮಾಡಿದ ಪ್ರೈಸ್ ಬಂದ್ಬಿಟ್ಟು 650 rupees. ನಾನು 300 rupees ಬಾರ್ಗೇನ್ ಮಾಡಿ 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 ಅವ್ರು ಕೊಡೋಕ್ಕೆ ರೆಡಿ ಇರಲಿಲ್ಲ. ಎನಿವೆ ನನಗೆ ಸೇಮ್ ಕಲರ್ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು 400 rupees ಪರ್ಚೇಸ್ ಮಾಡಿದೆ. ನಾನು ನಿಮ್ಗೆ ಇಲ್ಲೊಂದು ಟಿಪ್ ಕೊಡ್ತೀನಿ. ಏನು ಅಂದರೆ ನಿಮಗೊಂದು ಹುಡುಕ್ತಾ ಇರೋದು ಏನಾದರೂ ಸಿಕ್ಕಿದ್ರೆ ಆ ಎಕ್ಸೈಟ್ಮೆಂಟ್ನ ಅವ್ರಿಗೆ ಗೊತ್ತಾಗೋ ಥರ ಪ್ಲೀಸ್ ಮಾಡಬೇಡಿ, ಬಿಕಾಸ್ ನಾನು ಆ ತಪ್ಪನ್ನ ಮಾಡಿದೆ. ಅದಕ್ಕೆ ಅವರು ನಂದು 300 ಕೋಟ್ ಮಾಡಿದ್ನವ್ರು ಒಪ್ಪಲಿಲ್ಲ, 400 ನಾನು ಪೇ ಮಾಡಲೇಬೇಕಾಯಿತು. ಸೊ ನೆವರ್ ಎವರ್ ಎವರ್ ಶೋ ಯುವರ್ ಎಕ್ಸೈಟ್ಮೆಂಟ್ ಇನ್ ಫ್ರಂಟ್ ಆಫ್ ಶಾಪ್ಕೀಪರ್ಸ್, they'll not leave you. ಇದು ನನ್ನ ಕಮರ್ಷಿಯಲ್ ಸ್ಟ್ರೀಟ್ ವಿಂಟರ್ ಹಾಲ್ ಆಗಿತ್ತು. ವಿಂಟರ್ ಮುಗಿಯೋದಕ್ಕಿಂತ ಮುಂಚೆ ಕಮರ್ಷಿಯಲ್ ಸ್ಟ್ರೀಟ್ ವಿಸಿಟ್ ಮಾಡಿ, ಬಿಕಾಸ್ ನಿಮಗೆ ಕ್ಯೂಟ್ ಆಗಿರುವಂಥ ಸ್ವೆಟರ್ಸು ಜಾಕೆಟ್ಸ್ ಎಲ್ಲವೂ ಅವೈಲೇಬಲ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ಈ ಸತಿ ಕೋಲ್ಡ್ ಹೇಗಿದೆ ಅಂತ ನಿಮಗೆ ಗೊತ್ತು. ಕ್ಯೂಟ್ ಆಗಿರೋದ್ರ ಜೊತೆ ತುಂಬಾ ವಾರ್ಮ್ ಆಗಿರುವಂಥ ಜಾಕೆಟ್ಸ್ ಕೂಡ ಸಿಗುತ್ತೆ. ಸೊ ಡೂ ಚೆಕ್ ಇಟ್ ಔಟ್, ವಿಂಟರ್ ಕಲೆಕ್ಷನ್ ಇನ್ ಕಮರ್ಷಿಯಲ್ ಸ್ಟ್ರೀಟ್. ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.